ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತೊಂದು ಅರ್ಧ ಕೆಜಿನಲ್ಲಿ ನಾನೊಂದು ಗ್ರೀನ್ ಚಿಕನ್ ಮಾಡ್ತಾ ಇದ್ದೇನೆ. ತುಂಬ ಸುಲಭವಾಗಿ ಸೂಪರ್ ಡೂಪರ್ ಆಗಿರುತ್ತೆ. ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ಈರುಳ್ಳಿಯನ್ನು ಹಾಕೋತಾ ಇದ್ದೇನೆ. ಇದಕ್ಕೇ 2 ಪಲಾವ್ ಎಲೆ ಹಾಕೋತಾ ಇದ್ದೇನೆ ಬಿರಿಯಾನಿ ಎಲೆ. ಇವಾಗ ಇದನ್ನು ಸ್ವಲ್ಪ ನಮಗೆ ಕೆಂಪಗಾಗಿ ಬಾಡಿಸ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇದಕ್ಕೇ 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿ, ಮತ್ತು ಇದಕ್ಕೆ ಒಂಚೂರು ಗರಂ ಮಸಾಲ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, ಲವಂಗ, 1 ಚಮಚದಷ್ಟು ಜೀರಿಗೆ, ಇದಕ್ಕೇ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಟೊಮೆಟೊ. ನಾನು ಅರ್ಧ ಕೆಜಿ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ. ಇದು ಪರ್ಫೆಕ್ಟ್ ಆದಂಥ ಅಳತೆ, ತುಂಬ ಟೇಸ್ಟಾಗಿಯೂ ಇರುತ್ತೆ ಗ್ರೀನ್ ಚಿಕನ್ನು. ಇವಾಗ ಇದಕ್ಕೆ ನಾನೊಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೇ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನು ರುಬ್ಕೊಂಡಿದ್ದೇನೆ. ನಾನು ಇದಕ್ಕೇ ಹಾಕ್ಕೋತಾ ಇದ್ದೀನಿ. ಇವಾಗ ನಾವಿದನ್ನು ಬಾಡಿಸ್ಕೊಳ್ಳೋಣ. ಚೆನ್ನಾಗಿ 1-2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೇ ಒಂದು 1/4 ಚಮಚದಷ್ಟು ಅರಿಶಿನ ಹಾಕೊಂಡಿದ್ದೆ. ಇವಾಗ ನಾವು ಅರಿಶಿನ ಹಾಕಿದ್ಮೇಲೆ ಇದಕ್ಕೇ ನಾನು ಧನಿಯಾ ಪುಡಿ 1 ಚಮಚ, ಖಾರದ ಪುಡಿ 1.5 ಚಮಚ, ಮತ್ತು ಜೀರಿಗೆ ಪುಡಿ ಇಟ್ಕೊಂಡಿದ್ದೀನಿ 1/4 ಚಮಚದಷ್ಟು. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದರ ಜೊತೆಗೇ ಮಿಕ್ಸ್ ಮಾಡೋಣ ರೀ. ಇದನ್ನು 1-2 ನಿಮಿಷ ಬಾಡಿಸ್ಕೊಂಡ್ಮೇಲೆ ಒಳ್ಳೆ ಪರಿಮಳ ಬರುತ್ತೆ ರೀ. ನೋಡ್ಬೋದು ನಾವು ಹೋಟೆಲ್ನಲ್ಲಿ ಯಾವ ಥರ ಪರಿಮಳ ಬರುತ್ತೆ ಅದೇ ಥರನೇ ಬರುತ್ತೆ. ಇವಾಗ ನಮ್ಮದು ಇದು ಬಾಡಿಸ್ಕೊಂಡಾದ್ಮೇಲೆ ನಾನು ಚಿಕನನ್ನು ಹಾಕ್ಕೋತಾ ಇದ್ದೇನೆ. ಇದನ್ನು ಹಾಕ್ಕೊಂಡ್ಬಿಟ್ಟು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸು ಮಾಡೋಣ. ಇವಾಗ ನಾನು ಇದಕ್ಕೆ ನೋಡಿರಿ 1 ಚಮಚದಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಇದನ್ನು ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಚಿಕನ್ ತುಂಬ ಸಾಫ್ಟಾಗಿ ಬೇಯುತ್ತೆ ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಬೇಯಿಸ್ಕೊತೀನಿ. ಇದು ಕೇವಲ ಒಂದು 10 ನಿಮಿಷದಲ್ಲೇ ಮಾಡ್ಬೋದು. ಇವಾಗ ನೋಡೋಣ. ನಮ್ಮದು 2 ನಿಮಿಷ ಆಗಿದೆ. ನೋಡ್ಬೋದು ನಮ್ಮದು ಚಿಕನ್ನು ಸ್ವಲ್ಪನೇ ನೀರು ಬಿಟ್ಕೊಂಡಂಗಾಗಿದೆ. ಸ್ವಲ್ಪನೇ ನಾನಿವಾಗ ನೀರನ್ನು ಹಾಕ್ತೀನಿ. ಇನ್ನೊಂದು ನಾನು 4 ತುಂಬ ಟೇಸ್ಟಾಗಿರುತ್ತೆ. ಕೇವಲ 10 ನಿಮಿಷದಲ್ಲಿ ಮಾಡ್ಬೋದು. ಇವಾಗ ನಾವಿದನ್ನು ಮುಚ್ಚಿಬಿಟ್ಟು ಒಂದು 6 ರಿಂದ 7 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನಮ್ಮದು 7 ನಿಮಿಷ ಆಗಿದೆ. 7-8 ನಿಮಿಷ ನೋಡ್ಕೊಂಡು ಇವಾಗ ನಾವಿದನ್ನು ತೆಗೆದು ನೋಡೋಣ. ಇವಾಗ ನೋಡ್ಬೋದು ನಮ್ಮದು ರೆಡಿ ಆಗಿದೆ. ನೋಡ್ಬೋದು ರೀ, ತುಂಬ ಚೆನ್ನಾಗಿ ನಮ್ಮದು ಚಿಕನ್ ಬೆಂದಿದೆ. ಒಳ್ಳೆ ಪರಿಮಳನೂ ಬರ್ತಾ ಇದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ನಮ್ಮದು ಚಿಕನ್ ಗ್ರೇವಿ ರೆಡಿ ಆಗಿದೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.